ಅರ್ಹಸಿ ಮುಹುರರ್ಹತ್ತಮ ಅರ್ಹಣಮಸ್ಮಾಕಂ ಅನುಪಥಾನಾಂ ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ ಕೋರ್ಹತಿ ಪುಮಾನ್ ಪ್ರಕೃತಿ ಗುಣ ವ್ಯತಿರೇಕಮತಿ ಅನೀಶಃ ಈಶ್ವರಸ್ಯ ಪ್ರಕೃತಿ ಪುರುಷಯೋಃ ಪರಸ್ಯ ಅರ್ವಾಕ್ತನ ಮತಿ ನಾಮರೂಪ ಕೃತಿಭಿಃ ನಿರೂಪಣಂ. ಇದು ಭಾಗವತ ಸಾರೋದ್ಧಾರದ 296ನೇ ಶ್ಲೋಕ. ಮೂಲ ಭಾಗವತದಲ್ಲಿ ಇದು 5ನೇ ಸ್ಕಂದದ 3ನೇ ಅಧ್ಯಾಯದ 5ನೇ ಶ್ಲೋಕ. ನಾಭಿ ಅಂತ ಒಬ್ಬ ರಾಜ. ಆ ನಾಭಿರಾಜ ತನ್ನ ಪತ್ನಿ ಮೇರುದೇವಿ ಅಂತ ಅವಳ ಜೊತೆ ಸೇರಿ ಒಂದು ಯಜ್ಞ ಮಾಡಿದ. ಆ ಯಜ್ಞ ಮಾಡಿದಾಗ ಆ ಯಜ್ಞದಲ್ಲಿ ಭಗವಂತ ಪ್ರತ್ಯಕ್ಷನಾದಾಗ ಅಲ್ಲಿದ್ದ ಪುರೋಹಿತರು ಆ ಭಗವಂತನನ್ನ ಈ ಮುಂದಿನಂತೆ ಸ್ತೋತ್ರ ಮಾಡಿದರಂತೆ. ಆ ಸ್ತೋತ್ರ ಮಾಡಿದ ರೀತಿ ಇದು. ಇಲ್ಲಿ ಒಂದು 4-5 ಗದ್ಯ ಭಾಗಗಳಿವೆ. ಅದರ ಪೈಕಿ ಮೊದಲನೇದನ್ನು ಈಗ ನಾನು ಓದಿದೆ. ಹಾಗೆ ಇದ್ರ ಮುಂದೆ ಮತ್ತೊಂದಿದೆ. ಎಲ್ಲವೂ ಆ 5ನೇ ಸ್ಕಂದದ 3ನೇ ಅಧ್ಯಾಯದ 5, 7, 8, 9, 13 ಹೀಗೆ ಭಿನ್ನ ಭಿನ್ನ ಶ್ಲೋಕಗಳು. ಆ ಪುರೋಹಿತರು ಭಗವಂತನನ್ನು ಹೀಗೆ ಪ್ರಾರ್ಥನೆ ಮಾಡಿದರು, ನಾವು ನಿನಗೇನು ಮಾನಸ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ನೀನು ಸ್ವೀಕಾರ ಮಾಡಬೇಕು. ನಿನಗೆ ನಮೋ ನಮಃ ಇತ್ಯೇತಾವತ್ ನಮಃ ನಮಃ ಅಂತ ನಿನಗೇನು ನಾವು ಪೂಜೆ ಸಲ್ಲಿಸ್ತೀವಿ ಹಾಗೆ ಪೂಜೆ ಮಾಡಬೇಕು ಅಂತ ಅನ್ನೋದನ್ನ ನಮಗೆ ಜ್ಞಾನಿಗಳು ಕಲಿಸಿಕೊಟ್ಟಿದ್ದಾರೆ. ಶಾಸ್ತ್ರಗಳು ಹಾಗೆ ನಮಗೆ ಹೇಳಿಕೊಟ್ಟಿವೆ. ಆ ಥರ ನಾವು ಮಾಡಿದ ಪೂಜೆಯನ್ನು ನೀನು ಸ್ವೀಕಾರ ಮಾಡಬೇಕು. ವಾಸ್ತವಿಕವಾಗಿ ನಾವೆಲ್ಲ ಅಜ್ಞಾನಿಗಳು. ಈ ಜಗತ್ತನ್ನು ಮಾತ್ರ ನಮ್ಮ ಬುದ್ಧಿ ತಿಳಿಯುತ್ತದೆ. ನಮ್ಮ ಬುದ್ಧಿಗೆ ತಿಳಿಯೋದು ಈ ಜಗತ್ತು ಮಾತ್ರ. ಅದು ಹೇಗೆ ಅಂದರೆ, ಜಗತ್ತು ಹುಟ್ಟಿದ್ದು ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ. ಗುಣ ವ್ಯತಿರೇಕ ಮತಿ ಅನೀಶಃ ಈಶ್ವರಸ್ಯ ಅಂತ ಹೇಳ್ತಾರೆ. ಇಲ್ಲೊಂದು ಸತ್ವ, ರಜಸ್, ತಮಸ್ಸು ಈ 3 ಗುಣಗಳಿಂದ ಜಗತ್ತು ಹುಟ್ಟಿದೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಇದ್ರ ಬಗ್ಗೆ ನಮಗೆಲ್ರಿಗೂ ಗೊತ್ತಿರಬೇಕಾದಂಥ ಒಂದು ಸಣ್ಣ ವಿಷಯ. ಅದು ಹೆಚ್ಚು ನಾವು ಅದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಅದಕ್ಕಾಗಿ ಅದನ್ನು ಹೇಳಿದೆ. ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ ಈ ಜಗತ್ತು ಹುಟ್ಟಿದೆ ಅಂತ ಅನ್ನೋದು ಹೌದು. ಮೂಲ ಸೃಷ್ಟಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಈ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಕೂಡ ಸಮಾನ ಅವಸ್ಥೆಯಲ್ಲಿ ಇರ್ತಾವಂತೆ. ಸಮಾನ ಅವಸ್ಥೆಯಲ್ಲಿದ್ದದ್ದು ಈ ತಮ್ಮ ಸಾಮ್ಯವನ್ನು ಕಳ್ಕೊಂಡ್ರೆ, ಸಮಾನಾವಸ್ಥೆಯನ್ನು ಕಳ್ಕೊಂಡ್ರೆ ಅದರಲ್ಲಿ ಒಂದು ಚಲನೆ ಪ್ರಾರಂಭ ಆಗ್ತದೆ. ಗುಣಗಳಲ್ಲಿ ಒಂದು ಚಲನೆ. ಗುಣಗಳಲ್ಲಿ ಚಲನೆ ಪ್ರಾರಂಭ ಆದರೆ ಈ ಸೃಷ್ಟಿ ಎಲ್ಲ ಪ್ರಾರಂಭ ಕಾಣ್ತದಂತ. ಅದನ್ನೇ ಗುಣ ವ್ಯತಿಕರ ಅಂತ ಇಲ್ಲಿ ಹೇಳಿದ್ದು. ಪ್ರಳಯ ಕಾಲದಲ್ಲಿ 3 ಗುಣಗಳು ಸಮಾನ ಅವಸ್ಥೆಯಲ್ಲಿ ಇರ್ತವೆ. ಸೃಷ್ಟಿ ಕಾಲದಲ್ಲಿ ಅವು ತಮ್ಮ ಸಮಾನ ಅವಸ್ಥೆಯನ್ನ ಬಿಟ್ಟು ಸ್ವಲ್ಪ ವ್ಯತ್ಯಾಸ ಹೊಂದುತ್ತವೆ. ಹಾಗೆ ವ್ಯತ್ಯಾಸ ಹೊಂದಿದಾಗ ಈ ಸೃಷ್ಟಿ ಪ್ರಾರಂಭ ಕಾಣ್ತದೆ. ಅಂತೂ ಈ 3 ಗುಣಗಳು ವ್ಯತ್ಯಾಸ ಹೊಂದಿದಾಗ ಆಗ ಈ ಸೃಷ್ಟಿ ಏನು ಪ್ರಾರಂಭ ಕಾಣ್ತದೆ. ಅಂತಹ ಸೃಷ್ಟಿಯನ್ನು ಮಾತ್ರ ಗಮನಿಸುವ ಶಕ್ತಿ ನಮಗೆಲ್ರಿಗೂ ಕೂಡ ಇದೆ. ನಮ್ಮಂಥ ಅಜ್ಞಾನಿಗಳಿಗೆ ಇರುವ ಶಕ್ತಿ ಅದೇ. ಈ ಬಾಹ್ಯ ಪ್ರಪಂಚವನ್ನು ಮಾತ್ರ ತಿಳಿಯುವ ಶಕ್ತಿ ಇದೆ. ಅಪ್ರಾಕೃತವಾದದನ್ನು ಏನೂ ತಿಳಿಯುವ ಶಕ್ತಿ ನಮಗೆ ಇಲ್ಲವೇ ಇಲ್ಲ. ಅನೀಶಮತಿ ಭಗವಂತನನ್ನು ತಿಳಿಯುವ ಶಕ್ತಿ ಇವನಿಗಿಲ್ಲೇ ಇಲ್ಲಂತ. ಭಗವಂತನನ್ನು ತಿಳಿಯುವ ಶಕ್ತಿ ಆ ಕಡೆ ಇರಲಿ, ನಮ್ಮ ಒಳಗೆ ಒಂದು ಅಪ್ರಾಕೃತವಾದದ್ದಿದೆ. ಇದನ್ನೇ ತಿಳಿಯುವ ಶಕ್ತಿಯೂ ಜೀವನಿಗಿಲ್ಲ. ಭಗವಂತ ಬಹಳ ದೂರದವನಾದ. ನಮ್ಮ ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಮನಸ್ಸು ಇದನ್ನೆಲ್ಲ ಮೀರಿದವನಾದ ಅವನು. ಆ ಕಡೆ ಇರಲಿ.
ನಮ್ಮ ಈ ಆತ್ಮ ಇದೆಯಲ್ಲ, ನಾವಿದ್ದೀವಲ್ಲ, ವಸ್ತುತಃ ನಾವು ಕೂಡ ಅಪ್ರಾಕೃತರೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳು ನಮ್ಮಲ್ಲಿಲ್ಲ. ಭಗವಂತ ನಮಗೆ ಬಿಂಬ ಆದ್ದರಿಂದ, ನಾವು ಅವನಿಗೆ ಪ್ರತಿಬಿಂಬರಾದ್ದರಿಂದ, ಭಗವಂತ ಹೇಗೆ ಈ ಪಂಚಮಹಾಭೂತಗಳಿಂದ ಅತೀತನೋ ಹಾಗೆ ನಾವು ಪಂಚಮಹಾಭೂತಗಳಿಂದ ಅತೀತರೆ. ನಮಗೆ ಭಗವಂತನನ್ನು ಅರಿಯುವ ಶಕ್ತಿ ಇಲ್ಲ ಅಂತ ಅನ್ನೋದು ಬಹಳ ದೂರದ್ದಾಯ್ತು. ನಮ್ಮನ್ನಾದರೂ ನಾವೇನು ಅರಿತಿದ್ದೀವಿ? ನಮಗೆಲ್ಲರಿಗೂ ಕೂಡ ಈಗ ಜ್ಞಾನ ಇರೋದು ನಮ್ಮ ಬಗ್ಗೆ ನಮಗೆ ಗೊತ್ತು ಅಂತ ನಾವು ಅನ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ನಮ್ಮ ಬಗ್ಗೆ ನಮಗೆ ಗೊತ್ತು ಎಷ್ಟು? ಈ ದೇಹ ಯಾವ ತಂದೆ ತಾಯಿಯಿಂದ ಬಂತು, ಈ ದೇಹ ಈಗ ಎಷ್ಟು ವಯಸ್ಸು, ಗಂಡು ಹೆಣ್ಣು, ಇದಿಷ್ಟು ಗೊತ್ತಿದೆ. ಮತ್ತಿದು ಈಗ ಏನು ವೃತ್ತಿ ಮಾಡ್ತಿದೆ, ಏನು ಧನ, ಸ್ಥಾನ, ಮಾನ, ಸಂಪತ್ತು, ಅಂತಸ್ತು, ಜಾತಿ, ವರ್ಗ, ಇಷ್ಟೇ ಇದಕ್ಕೆ ಗೊತ್ತಿರೋದು. ಅದರಿಂದ ನೀನು ಯಾರು ಅಂತ ನಮ್ಮನ್ನು ಯಾರಾದ್ರೂ ಕೇಳಿದರೆ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರ ಕೊಡ್ತೇವೆ. ಅದು ಬಿಟ್ಟು ಹೆಚ್ಚಿನ ಉತ್ತರ ಕೊಡಲಿಕ್ಕೆ ನಮಗೇನು ಸಾಧ್ಯ ಇಲ್ಲ. ಇದು ಬಹಳ ಸ್ವಾರಸ್ಯದ ಸಂಗತಿ. ಅಂದರೆ ನಾನು ಯಾರು ಅಂತ ನಮ್ಗೆ ಗೊತ್ತಿಲ್ಲದೆ ಹೋದಾಗ ಭಗವಂತ ಯಾರು ಅಂತ ನಮ್ಗೆ ಹೇಗೆ ಗೊತ್ತಾಗೋದು? ನಾವೇ ಅಪ್ರಾಕೃತ ಪಂಚಮಹಾಭೂತಗಳಿಂದ ಅತೀತರು. ನಮ್ಮನ್ನೇ ನಮಗೆ ತಿಳಿಲಿಕ್ಕೆ ಆಗ್ತಿಲ್ಲ. ಹಾಗಾದ್ರೆ ಭಗವಂತನ ತಿಳಿಯೋದು ಯಾವಾಗ? ಇದು ನಾವು ಯಾವತ್ತೂ ಆಲೋಚನೆ ಮಾಡಬೇಕಾಗುತ್ತೆ. ಭಗವಂತ ನಮಗೆ ಯಾಕೆ ತಿಳಿತಿಲ್ಲ? ಎಷ್ಟು ವೈಜ್ಞಾನಿಕವಾಗಿ ನಾವು ಮುಂದುವರೆದ್ರು, ಎಷ್ಟೇ ಬುದ್ಧಿವಂತರಾದ್ರು, ಎಂಥ ಸಂಶೋಧನೆಗಳನ್ನು ಮಾಡಿದ್ರು ಕೂಡ ಭಗವಂತ ನಮಗೆ ಯಾಕೆ ಅರಿವಿಗೆ ಎಟಕ್ತಾ ಇಲ್ಲ ಅಂದರೆ ನಾವೇ ನಮಗೆ ಎಟಕ್ತಾ ಇಲ್ಲ. ಈಗ ನಾವೇ ನಮಗೆ ತಿಳಿತಿಲ್ಲ ಅಂದಮೇಲೆ ಭಗವಂತನನ್ನು ತಿಳಿಯೋದು ಕೂಡ ಹಾಗೆ ಸಾಧ್ಯ ಇಲ್ಲ. ಯಾವಾಗ ಭಗವಂತನ ತಿಳಿಲಿಕ್ಕೆ ಸಾಧ್ಯ ಆಗ್ತದಂದ್ರೆ ನಾವು ನಮ್ಮನ್ನು ತಿಳಿಲಿಕ್ಕೆ ಸಾಧ್ಯ ಆದಾಗ, ಆವಾಗ ಭಗವಂತನ ಕಡೆಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದಂತೆ. ಅದಕ್ಕೊಂದು ದೃಷ್ಟಾಂತ ಕೊಡಬಹುದು, ಶಾಸ್ತ್ರದಲ್ಲಿ ಹಾಗೆ ಹೇಳ್ತಿರ್ತಾರೆ. ಕನ್ನಡಿ ಎದುರಿಗೆ ನಾವು ನಿಂತಿದ್ದೀವಿ, ದೊಡ್ಡ ಕನ್ನಡಿ. ಆ ಕನ್ನಡಿಯಲ್ಲಿ ನಾವು ಮಾತ್ರ ಅಲ್ಲದೆ ಇನ್ನೂ ಏನೇನೋ ಕಾಣಿಸ್ತದೆ. ಒಂದು ಸ್ವಲ್ಪ ಹೊತ್ತು ಮೊದಲು ನಾವು ಮಾತ್ರ ಕಾಣಿಸ್ತಿದ್ದೇವೆ. ಸ್ವಲ್ಪ ಹೊತ್ತು ಆದಮೇಲೆ ಆ ನಮ್ಮ ಪಕ್ಕದಲ್ಲಿ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಇನ್ನೊಬ್ರು ಯಾರೋ ಕಾಣಿಸಿದ್ರು. ಇನ್ನೊಬ್ರು ಯಾರೋ ಕಾಣಿಸಿದ ಕೂಡಲೇ ನಾವೇನು ಮಾಡ್ತೇವೆ? ಹಿಂತಿರುಗಿ ನೋಡ್ತೇವೆ. ನಮಗಲ್ಲಿ ಮೊದಲು ಕಾಣಿಸಿದ್ದೇನು? ಪ್ರತಿಬಿಂಬ. ಮೊದಲು ಕಾಣಿಸಿದ್ದು ಪ್ರತಿಬಿಂಬ. ಈ ಪ್ರತಿಬಿಂಬ ನಮಗೆ ಪರಿಚಿತವಾದದ್ದಾದರೆ ಯಾವಾಗ ಬಂದಿರಿ ಅಂತ ತಿರುಗಿ ಕೇಳ್ತೀವಿ ಅವ್ರನ್ನ. ಅಪರಿಚಿತ ವ್ಯಕ್ತಿ ಆದರೆ ಯಾರಿದು ನಾವು ನೋಡಿಲ್ವಲ್ಲ ಇಲ್ಲಿ ತನಕ ಅಂತ ಕೇಳ್ತೇವೆ. ಇದನ್ನ ಈ ದೃಷ್ಟಾಂತ ಯಾಕೆ ಹೇಳಿದೆ ಅಂದರೆ ಪ್ರತಿಬಿಂಬದ ಜ್ಞಾನ ಬಿಂಬದ ಜ್ಞಾನಕ್ಕೆ ಸಹಕಾರಿಯಾಗ್ತದೆ. ಪ್ರತಿಬಿಂಬ ನಮಗೆ ಮೊದಲು ಕಾಣಿಸೋದು. ಪ್ರತಿಬಿಂಬ ಕಾಣಿಸಿದಾಗ ಅದರ ಬಿಂಬ ಹೇಗಿದೆ ಅದನ್ನು ನೋಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಹುಡ್ತದೆ. ಅದು ಕನ್ನಡಿಯಲ್ಲಿ ನಮ್ಗೆ ಕಂಡಿದೆ. ಅದೇ ಥರ ನಾವು ಮೊದಲು ನಮ್ಮನ್ನು ಅರಿಯುವ ಪ್ರಯತ್ನ ಮಾಡಿದಾಗ, ಪೂರ್ಣವಾಗಿ ಅರಿತಾಗ ಅಂತಲ್ಲ, ಒಂದಿಷ್ಟು ಅರಿಯುವ ಪ್ರಯತ್ನ ಮಾಡಿದಾಗ ಆವಾಗ ಭಗವಂತನನ್ನು ಕೂಡ ಅರಿಯಲಿಕ್ಕೆ ಸಾಧ್ಯ. ಇದಕ್ಕೊಂದು ಬೇರೆ ಬೇರೆ ಥರದ ದೃಷ್ಟಾಂತ ಹೇಳ್ತಿರ್ತಾರೆ. ಒಂದು ಹುಲಿ ಮರಿ ಸಣ್ಣ ವಯಸ್ಸಿನಲ್ಲೇ ತನ್ನ ಹುಲಿಗಳ ಗುಂಪಿನಿಂದ ಬೇರೆ ಆಗಿತ್ತಂಥದ್ದು. ಅದು ಬೇರೆ ಆದಾಗ ಕುರಿಗಳ ನಡುವೆ ಸೇರ್ಕೊಂಡಿತ್ತು. ಕುರಿಗಳಂತಲೇ ಅದು ಧ್ವನಿ ಮಾಡಲಿಕ್ಕೆ ಹೋಗ್ತಿತ್ತು. ಅದೇ ಥರದ ಏನೇನೋ ಆಹಾರ ತಿಂತಿತ್ತು. ಕೆಲವು ಕಾಲ ಆದಮೇಲೆ ಅದಕ್ಕೆ ಮತ್ತೊಂದು ಹುಲಿಯೇ ಸಿಕ್ಕಿತು. ಈ ತನ್ನ ಜಾತಿ ಹುಲಿ ಕುರಿಗಳ ನಡುವೆ ಸಿಕ್ಕು ಆ ಕುರಿಗಳಂತೆ ವರ್ತಿಸ್ತಿರೋದನ್ನು ನೋಡಿ ಆ ಇನ್ನೊಂದು ಹುಲಿಗೆ ಖೇದ ಆಯ್ತು. ಅದು ಆ ಹುಲಿಯನ್ನು ಕರ್ಕೊಂಡು ಹೋಯ್ತಂತ ನದಿ ಹತ್ರ. ಅಲ್ಲಿ ನೋಡು ಅಂತೇಳಿ. ಇಲ್ಲಿವರೆಗೂ ಆ ಹುಲಿ ಮರಿ ನೀರು ಇತ್ಯಾದಿ ಯಾವುದ್ರೊಳಗೂ ನೋಡಿರಲಿಲ್ಲ. ಕನ್ನಡಿ ಅಂತೂ ಪ್ರಾಣಿಗಳಿಗೆ ಇರೋದಿಲ್ಲ. ನೀರಿನೊಳಗೂ ಅದು ನೋಡಿರಲಿಲ್ಲ. ಈಗ ಅದಕ್ಕೆ ನೀರಿನೊಳಗೆ ತೋರಿಸಿತಂಥದ್ದು, ನೋಡು ಅಲ್ಲಿ ಅಂತ. ಅದು ತನ್ನ ಪ್ರತಿಬಿಂಬ ನೋಡಿತ್ತು. ಹಾಗೆ ನನ್ನ ಕಡೆ ನಿನ್ನ ಪಕ್ಕದಲ್ಲಿ ಇನ್ನೊಂದು ಪ್ರತಿಬಿಂಬ ಇದೆಯಲ್ಲ, ಅದನ್ನೂ ನೋಡಿ ಅಂತ ಹೇಳಿತು. ಅದನ್ನೂ ನೋಡಿತ್ತು. ಮತ್ತು ಅವೆರಡಕ್ಕೂ ಹೋಲಿಕೆ ಇದೆಯಲ್ಲ. ನಿನ್ನ ಪ್ರತಿಬಿಂಬಕ್ಕೂ ನನ್ನ ಪ್ರತಿಬಿಂಬಕ್ಕೂ ಎರಡಕ್ಕೂ ಹೋಲಿಕೆ ಇದೆ. ಈಗ ನನ್ನ ಕಡೆ ಒಂದು ಕಡೆ ನೋಡು, ನನ್ನ ಕಡೆ ತಿರುಗಿ ನೋಡು. ಈ ಹುಲಿ ಮರಿ ಮೊದಲೇ ಏನು ಬೇರ್ಪಟ್ಟಿತ್ತಲ್ಲ, ಒಂದು ದೊಡ್ಡ ಹುಲಿ ಬಂದಾಗಲೂ ಕೂಡ ಆ ಹುಲಿಯ ಪರಿಚಯ ಆಗಲಿಲ್ಲ. ಅದಕ್ಕೆ ಯಾವುದೋ ಒಂದು ಪ್ರಾಣಿ ಅಂತ ಮಾತ್ರ ತಿಳಿದಿತ್ತು.
ಈ ಮರಿ ತಾನು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ತಾನು ನೋಡಿದಾಗ, ಆ ದೊಡ್ಡ ಹುಲಿ ಅದನ್ನು ತೋರಿಸಿದಾಗ, ತನ್ನ ಮತ್ತೆ ದೊಡ್ಡ ಹುಲಿಯ ಪ್ರತಿಬಿಂಬವನ್ನು ತೋರಿಸಿದಾಗ, ನೋಡಿ ನೀನು ಈ ಮೂಲ ಏನು ಅನ್ನೋದನ್ನು ತಿಳ್ಕೊ ಅಂತ ಅದಕ್ಕೆ ಬೋಧಿಸ್ತಂತೆ. ಆಮೇಲೆ ಒಂದು ಬಾರಿ ತಾನು ಜೋರಾಗಿ ಗರ್ಜನೆ ಮಾಡಿಯೂ ತೋರಿಸ್ತಂತೆ. ನೀನು ಆ ಕುರಿಗಳ ನಡುವೆ ಇರತಕ್ಕಂಥವನಲ್ಲ, ನಿನ್ನ ರೀತಿ ನೀತಿ, ನಿನ್ನ ಜೀವನ ರೀತಿ ಇದೆಲ್ಲ ಬೇರೆ ಇದೆ ಅಂತ ಅದಕ್ಕೆ ಉಪದೇಶ ಮಾಡಿತಂತೆ. ವ್ಯಕ್ತಿ ತನ್ನನ್ನು ತಾನು ಮೊದಲು ಅರಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನಿಗೆ ಮುಂದಿನ ಅವನ ಸಾಧನೆ ಎಲ್ಲ ಸುಲಭ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ದೃಷ್ಟಾಂತ ಅಷ್ಟೇ ಅದು. ಆ ದೃಷ್ಟಾಂತ ಏನು ಪೂರ್ಣ ಅಲ್ಲದೆ ಇರಬಹುದು, ಅಂತೂ ಒಂದು ದೃಷ್ಟಾಂತ ಅದು. ಅದಕ್ಕಾಗಿ ಮೊದಲು ನಾವು ನಮ್ಮನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಾದ್ಮೇಲೆ ಭಗವಂತನ ತಿಳ್ಕೊಳ್ಳೋ ಮಾರ್ಗ ಸುಲಭ ಆಗ್ತದೆ, ಮುಂದೆ ಹೋಗ್ತೇವೆ. ಒಂದೇ ದಿವಸ ತಿಳಿದು ಬಿಡ್ತೀವಿ ಅಂತಲ್ಲ. ಕನ್ನಡಿಯೊಳಗೆ ಪ್ರತಿಬಿಂಬ ನೋಡಿದ ಕೂಡ ತಿರುಗಿ ನೋಡಿ ಯಾರೋ ವ್ಯಕ್ತಿ ಬಂದದನ್ನು ಗುರುತಿಸಿ ಮಾತಾಡಿಸ್ತೇವೆ. ಅಷ್ಟು ಸುಲಭ ಅಲ್ಲ ಭಗವಂತನ ತಿಳಿಯೋದು ಅಂದ್ರೆ. ಆದರೂ ಭಗವಂತನ ತಿಳಿಯಲಿಕ್ಕೆ ಮಾರ್ಗ ಸುಲಭ ಆಗ್ತದೆ. ಅದಕ್ಕೆ ಒಂದು ಹನುಮಂತ ನಮಗೆ ತೋರಿಸಿಕೊಟ್ಟಂಥ ಒಂದು ಮಾರ್ಗ. ನಾನು ಯಾರು ಅಂತ ಕೇಳಿದಾಗ ನನಗೆ ಗೊತ್ತು, ನಾನು ಇಂತಿಂಥದ್ದನ್ನು ಅಂತ ಹೇಳ್ತೀನಿ ನನ್ನ ಬಗ್ಗೆ. ನೀವು ಏನೇನೋ ಹೇಳ್ತೀರಿ, ನೀವು ಏನೇನೋ ಹೇಳ್ತೀರಿ. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಈ ದೇಹಕ್ಕೆ ಸಂಬಂಧಪಟ್ಟದನ್ನು ಹೇಳ್ತೇವೆ. ಅದು ನಾನು ಮತ್ತೀಗೇನು ಹೆಚ್ಚು ವಿವರಿಸೋದಿಲ್ಲ, ಹಿಂದಿಂದೆ ಹೇಳಿದೆ. ತಂದೆ ತಾಯಿ, ನಮ್ಮ ಅಂತಸ್ತು, ಸ್ಥಾನ ಮಾನ, ಜನ ಜಾತಿ ವರ್ಗ ಇದನ್ನೆಲ್ಲ ಹೇಳ್ತಾ ಹೋಗ್ತೇವೆ. ಹನುಮಂತ ಸಮುದ್ರ ದಾಟಿದ್ನಲ್ಲ, ಸಮುದ್ರ ದಾಟಿ ಆ ಕಪಿಗಳ ಸೈನ್ಯ, ರಾಕ್ಷಸ ಸೈನ್ಯವನ್ನೆಲ್ಲ ಸದೆ ಬಡ್ದ. ಆಮೇಲೆ ರಾವಣನನ್ನ ಒಂದ್ಸರಿ ಭೇಟಿ ಮಾಡಬೇಕು ಅಂತ ಹೋದ್ನಲ್ಲ, ಆ ರಾವಣನನ್ನ ಭೇಟಿ ಮಾಡಬೇಕು ಅಂತ ಹೋದಾಗ ನೀನು ಯಾರು ಅಂತ ಕೇಳಿದಂತ ಅವನು ರಾವಣ. ನೀನ್ ಯಾರು ಅಂತ ಕೇಳಿದಾಗ ಅದೇ ಪ್ರಶ್ನೆ ನಮ್ಮನ್ನೇನಾದ್ರೂ ಕೇಳಿದ್ರೆ ನಾವೇನು ಹೇಳ್ತಿದ್ವಿ? ಇಲ್ಲೇನು ಉತ್ತರ ಹೇಳ್ತಿದ್ದೆವು ಅಂಥದೇ ಒಂದು ಉತ್ತರ ಹೇಳ್ತಿದ್ದೆವು. ನಮ್ಮ ಬಿರುದು, ನಮ್ಮ ಬಾವಲಿಗಳು, ಸ್ಥಾನ ಮಾನ ಇಂಥದನ್ನೇ ಹೇಳ್ತಿದ್ವಿ. ಹನುಮಂತ ಒಂದು ಮಾತು ಹೇಳ್ತಾನೆ, ಅದು ಬಹಳ ನೆನ್ಪಿಟ್ಕೊಳ್ಬೇಕಾದದ್ದು. ದಾಸೋಹಂ ಕೋಸಲೇಂದ್ರಸ್ಯ, ಇದೊಂದು ಹೇಳೋ ಮಾತು. ಕೋಸಲೇಂದ್ರ ಅಂದ್ರೆ ರಾಮ, ರಾಮನ ದಾಸ ನಾನು. ಇದು ಜೀವನ ಮೂಲಭೂತ ಐಡೆಂಟಿಟಿ. ಭಗವಂತನ ದಾಸ ನಾನು, ಭಗವಂತನ ಪ್ರತಿಬಿಂಬ. ಅವನು ನಮ್ಮ ಒಡೆಯ, ನಾನು ಆತನ ಸೇವಕ. ಆತ ನಮ್ಮ ತಂದೆ, ನಾವು ಆತನ ಮಕ್ಕಳು. ಅಯಂ ಪಿತಾ ಏತೇ ಪುತ್ರಾಹ. ಅವನ ಬಿಂಬ, ನಾವು ಪ್ರತಿಬಿಂಬ. ಇದು ನಮ್ಮ ಮೂಲ. ಇದು ನಮಗೆ ನಮ್ಮ ಜೀವಮಾನದಲ್ಲಿ ನಮ್ಗೆ ಎಷ್ಟು ಸರಿ ನೆನಪಿಗೆ ಬಂದಿದೆ. ಇದು ಬಂದಿಲ್ಲ ಆದ್ದರಿಂದ ನಮಗೆ ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಆಗ್ತಿಲ್ಲ. ಇದೇ ಸಮಸ್ಯೆ. ಭಗವಂತನನ್ನು ತಿಳಿಲಿಕ್ಕೆ ಯಾಕೆ ಆಗ್ತಿಲ್ಲ ಅಂದ್ರೆ ನಾವು ಪಂಚಮಹಾಭೂತಗಳಿಗಿಂತ ಹೊರತಾದದ್ದೇನೂ ಆಲೋಚನೆ ಮಾಡಿಲ್ಲ. ನಾವು ಈ ಜಗತ್ತಿನಲ್ಲಿ ಹುಟ್ಟಿದ ಆರಭ್ಯ ಸಾಯುವವರೆಗೂ ನೋಡುವುದೆಲ್ಲ ಪಂಚಮಹಾಭೂತದ್ದೇ. ಏನು ನೋಡಿದ್ರು ರೂಪ ಎಲ್ಲ ಅದನ್ನೇ ನೋಡ್ಬೇಕು. ಕೇಳಿದ್ರೆ ಶಬ್ದ, ಅದು ಭೌತಿಕ ಶಬ್ದವೇ. ನಾವು ಆಘ್ರಾಣಿಸುವ ಗಂಧ, ತಿನ್ನುವ ರಸ, ತಾಯಿಯ ಎದೆ ಹಾಲಿನಿಂದ ಹಿಡಿದು ಮತ್ತೆ ಯಾವುದೇ ಹಾಲು ಕುಡಿದ್ರು, ಮತ್ತೇನೇ ತಿಂದ್ರು, ಏನೇ ಉಂಡ್ರು ಎಲ್ಲ ಭೌತಿಕನೇ. ಏನು ಮುಟ್ಟಿದ್ರು ಭೌತಿಕ, ಎಲ್ಲ ಭೌತಿಕ ಅಂತಾದ್ಮೇಲೆ ನಮಗೆ ಅಭೌತಿಕವಾದದ್ದು ಪರಿಚಯನೇ ಇಲ್ಲ. ಎಷ್ಟೇ ದೊಡ್ಡ ಅಂತಸ್ತೇ ಆಗಲಿ, ಇದು ನಾವು ಗಮನಿಸ್ಬೇಕಾದ. ವಜ್ರ ವೈಡೂರ್ಯದಿಂದ ಅಲಂಕೃತವಾದಂತಹ ದೊಡ್ಡ ಸಿಂಹಾಸನ, ನೀವು ಜೀವಮಾನ ಪೂರ್ತಿ ನೀವೇ ಈ ಸಿಂಹಾಸನಕ್ಕೆ ಅಧೀಶ್ವರರು, ನೀವೇ ಚಕ್ರವರ್ತಿ ಅಂತ ನಮ್ಗೆ ಯಾರಾದ್ರು ಅಲಂಕಾರ ಮಾಡಿದ್ರು, ಆ ಅದು ಕೂಡ ಪಂಚಮಹಾಭೂತಗಳಿಂದ ತಯಾರಾಗಿದ್ದೆ. ವೈಡೂರ್ಯ, ಒಂದು ಇದ್ದಲಿ, ಕಲ್ಲಿದ್ದಲು, ಮೂಲತಃ ಎರಡು ಗ್ರಾಫೈಟೇ ಇವು. ಇದ್ಯಾರಿಗಾರು ನಮಗೆ ಗೊತ್ತಿರಬೇಕಿದು. ಗ್ರಾಫೈಟ್ ಅದೊಂದು ಮೂಲ ವಸ್ತುವೇ ಅದು. ಆ ಗ್ರಾಫೈಟ್ ಅನ್ನೋ ವಸ್ತುನೇ ಬೇರೆ ಬೇರೆ ಕ್ರಮಾಂಕದಲ್ಲಿ ಕಾಯಿಸಿದಾಗ, ಬಹಳಷ್ಟು ಬಿಸಿಗೆ ಅದು ಒಳಗಾದಾಗ ಅದು ಒಂದು ಹಂತದಲ್ಲಿ ವಜ್ರ ಆಗ್ತದೆ ಅಷ್ಟೆ. ಇಲ್ಲದೆ ಹೋದ್ರೆ ಇದ್ದಲಿಗೂ ವಜ್ರಕ್ಕೂ ಏನು ವ್ಯತ್ಯಾಸ ಇಲ್ಲ ಮೂಲ ಅದರ ರಚನಾ ದೃಷ್ಟಿಯಿಂದ. ಎಲ್ಲದಕ್ಕೂ ಮೂಲಭೂತವಾಗಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ತೀರಾ ಒಂದು ಕಬ್ಬಿಣದ ವಸ್ತುವಿಗೂ ಬಂಗಾರಕ್ಕೂ ಈ ಥರದ ಯಾವ ವಸ್ತುವಿಗೂ ಕೂಡ ಸತ್ವ ಕೊನೆಗೆ ಬಂದರೆ ಅದನ್ನೆಲ್ಲ ನಾವು ಒಡಿತಾ ಹೋದಾಗ, ಪ್ರತಿಯೊಂದನ್ನು ಛೇದ ಮಾಡಿ ಮೂಲಕ್ಕೆ ಹೋದರೆ ಅಲ್ಲಿರುವುದೆಲ್ಲ ಸತ್ವ ರಜಸ್ಸು ತಮಸ್ಸು, ಈ ಮೂರೇ.
ಇಷ್ಟು ಬಿಟ್ಟು ನಮಗಲ್ಲಿ ಏನೂ ಸಿಗ್ತಾನೇ ಇಲ್ಲ. ಆಗಿರೋದ್ರಿಂದ ನಮಗೆ ಆ ಭಗವಂತನನ್ನ ತಿಳಿಲಿಕ್ಕೆ ಆಗ್ತಿಲ್ಲ. ನಮಗೆಲ್ಲ ಕಾಣಿಸ್ತಿರುವುದು ಇದೇ, ಆದ್ದರಿಂದ ಇವೇ ನಮ್ಮನ್ನು ಹಿಡಿದಿಟ್ಟಿರುವುದರಿಂದ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಆ ಪುರೋಹಿತರು ಆ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿದರು. ನಮ್ಮ ಬುದ್ಧಿಗದು ಎಟಕಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಂಥವರು ನಿನ್ನನ್ನ ಯಾವ ನಾಮದಿಂದ, ಯಾವ ಹೆಸರಿನಿಂದ, ಯಾವ ರೂಪದಿಂದ ಏನಂತ ವರ್ಣನೆ ಮಾಡಬೇಕು? ಯಾಕೆಂದ್ರೆ ನೀನು ಪ್ರಕೃತಿ ಪುರುಷ ಇವರೆಲ್ಲರಿಗಿಂತಲೂ ವಿಲಕ್ಷಣ. ಪ್ರಕೃತಿ ಪುರುಷಯೋ ಪರಸ್ಯ ಅರ್ವಾಕ್ತನಮತಿ ನಾಮರೂಪ ಕೃತಿಭಿ ನಿರೂಪಣಂ. ಎಷ್ಟು ದೊಡ್ಡ ವಿದ್ವಾಂಸ ಆದರೂ ಕೂಡ ಭಗವಂತನನ್ನು ಎಷ್ಟು ಹೊಗಳಲಿಕ್ಕೆ ಸಾಧ್ಯ? ಒಂದು ಹಂತದಲ್ಲಿ ಸೋಲ್ಬೇಕದು. ವಿದ್ವಾಂಸರಾದವರು ಒಂದೇನೋ ಒಂದು ನಿರ್ದಿಷ್ಟ ಶಾಸ್ತ್ರದಲ್ಲಿ ಡಿಗ್ರಿ ಮಾಡಿರ್ತಾರೆ. ಆದ್ರಿಂದ ಉಳಿದವ್ರಿಗೆ ಹೇಳಲಿಕ್ಕಾಗದೇ ಇರೋದಷ್ಟು ಏನೇನೋ ಹೇಳ್ತಾರೆ. ಉಳಿದವರು ಸಿಮೆಂಟು ಇಟ್ಟಿಗೆಗಳಿಂದ ಮನೆ ಕಟ್ಟಿದೆ, ಅವ್ರು ಮಾತಿನಿಂದ ಮನೆ ಕಟ್ತಾರೆ ಅಷ್ಟೇ. ವಸ್ತುತಃ ಭಗವಂತನನ್ನು ಎಷ್ಟು ಹೇಳ್ತಾರೆ ಅವರು, ಎಷ್ಟು ತಿಳಿತಾರೆ? ನೀನು ಸರ್ವೋತ್ತಮ, ಕರುಣಾಶಾಲಿಗಳಲ್ಲೇ ಬಹಳ ದೊಡ್ಡವನು. ಕರುಣಾಶಾಲಿಗಳು ಈ ಜಗತ್ತಿನಲ್ಲಿ ಅನೇಕ ಜನ ಇರಬಹುದು, ಅದರಲ್ಲಿ ಎಲ್ಲರಲ್ಲೂ ಕೂಡ ನೀನು ಬಹಳ ದೊಡ್ಡವನು. ಪರಿಜನಾನುರಾಗ ವಿರಚಿತ ಅಂತ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಇಷ್ಟು ದೊಡ್ಡವನು ನೀನು. ನಾವು ನಮ್ಮ ಪೀಠದಲ್ಲಿ, ಒಂದು ದೇವಾಲಯದಲ್ಲಿ, ಒಂದು ಮಂದಿರದಲ್ಲಿ ನಾವೇನು ಪೂಜಾ ಮಾಡ್ತೇವೆ, ಆಗ ಅಲ್ಲಿ ಬೇರೆ ಬೇರೆ ಥರದ ಸ್ತೋತ್ರ ಹೇಳ್ತೇವಲ್ಲ, ಸ್ತೋತ್ರ ಹೇಳ್ತೀವಿ. ಯಾರಾದರೂ ಹೆಚ್ಚು ಉಳ್ಳವರಾದರೆ ವೈಭವದ ಪೂಜಾ ಮಾಡ್ತಾರೆ. ಸಾಮಾನ್ಯರಾದರೆ, ಬಡವರಾದರೆ ತಮಗೇನು ಸಿಕ್ಕಿದೆಯೋ ಅದರಿಂದಲೇ ಪೂಜಾ ಮಾಡ್ತಾರೆ. ನೀರು, ಒಂದು ಎಲೆ, ಚಿಗುರು, ತುಳಸಿ, ಗರಿಕೆ, ಬಿಲ್ವ ಯಾವುದರಿಂದಾದ್ರೂ ಪೂಜಾ ಮಾಡಬಹುದು. ನೀನು ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತೆ. ಸಲಿಲ ಕಿಸಲಯ ದೂರು ತುಳಸಿ ದೂರ್ವಾಂಕುರೈ ಅಪಿ ಸಂಭೃತತೆಯ ಸಪರ್ಯಯ ಕಿಲ ಪರಮ ಪರಿತುಷ್ಯಸಿ. ಎಲ್ಲದರಿಂದ ನಿನಗೆ ಸಂತೋಷ ಆಗೇ ಆಗ್ತದೆ. ಬಂಗಾರದ ತುಳಸಿನೇ ಭಗವಂತನಿಗೆ ಹಾಕ್ಬೇಕಂತೇನಿಲ್ಲ, ಈ ತುಳಸಿನೇ ಹಾಕಿದ್ರೂ ಆಗಬಹುದು. ಅದನ್ನ ಭಗವಂತ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಸಾಮಾನ್ಯರು ಪೂಜಾ ಮಾಡಿದ್ರು ಸ್ವೀಕಾರ ಮಾಡ್ತಾನೆ. ಬಹಳ ದೊಡ್ಡವರಾದವರು, ಬಹಳ ತಿಳಿದವರು, ಬಹಳ ದೊಡ್ಡ ಸ್ವಾಮಿಗಳು, ಯಾರೋ ವಿದ್ವಾಂಸರು, ವೇದಾದಿ ಶಾಸ್ತ್ರಗಳನ್ನೆಲ್ಲ ಅರ್ಥ ಕುಡ್ದವರು, ಚೆನ್ನಾಗಿ ಅರ್ಥ ಕುಡ್ದವರು ಕೂಡ ಏನಾದರೂ ಪೂಜೆ ಮಾಡಿದರೆ, ಅಥವಾ ಅಜ್ಞಾನಿಗಳು ಪೂಜೆ ಮಾಡಿದರು, ನೀನು ಸ್ವೀಕಾರ ಮಾಡ್ತಿ. ಇಬ್ಬರು ಪೂಜಾ ಮಾಡಿದ್ರಿಂದ ನಿನಗೇನಾದರೂ ಹೆಚ್ಚು ಲಾಭ ಆಗ್ತದನ? ಏನು ಲಾಭ ಇಲ್ಲ. ಜಗತ್ತಿನಲ್ಲಿ ಬೇರೆ ಯಾರಿಗಾದರೂ ಆಗಲಿ, ಒಬ್ಬರು ಸ್ವಾಮಿಗಳಿಗೆ, ಒಬ್ಬರು ವಿದ್ವಾಂಸರಿಗೆ, ಒಬ್ಬರು ಸಾಮಾನ್ಯ ಭಕ್ತರು ಬಂದರೆ ₹1 ಕಾಣಿಕೆ ಹಾಕ್ತಾರೆ. ದೊಡ್ಡ ಶ್ರೀಮಂತರು ಬಂದರೆ ಸ್ವಲ್ಪ ₹100,000 ಲಕ್ಷಾಂತರ ರೂಪಾಯಿ ಕಾಣಿಕೆ ಹಾಕ್ಬೋದು. ಆದ್ದರಿಂದ ಸ್ವಾಮಿಗಳಿಗೊಂದು ಏನಾದರೂ ಪ್ರಯೋಜನ ಇರ್ತದೆ. ಸ್ವಾಮಿಗಳೇನು ದುಷ್ಟರು, ಸ್ವಾರ್ಥಿಗಳು ಅಂತ ಹೇಳ್ತಿಲ್ಲ. ಆ ಸ್ವಾಮಿಗಳು ಅದೇ ಧನವನ್ನು ಸಮಾಜಕ್ಕೆ ಉಪಯೋಗ ಮಾಡಿದ್ರು ಸಮಾಜಕ್ಕೊಂದು ಉಪಯೋಗ ಆಗಲಿ, ಅದರಿಂದ ನಮ್ಮಿಂದ ಸಮಾಜಕ್ಕೊಂದು ಕಾರ್ಯ ಆಗಲಿ ಅಂತ ಒಂದು ಸ್ವಾರ್ಥ ಇರ್ತದೆ. ಭಗವಂತನಿಗೆ ಅದೂ ಇರೋದಿಲ್ಲ. ಸ್ವಾಮಿಗಳಂತನೂ ಪಂಡಿತರಂತನೂ ಅಲ್ಲ ಅವನು. ಯಾಕೆಂದ್ರೆ ನೀನು ಅನುಭವಿಸುವುದೇನನ್ನ? ಪೂರ್ಣ ಜ್ಞಾನಾನಂದ ಸ್ವರೂಪ. ನೀನು ಅಂತರಂಗದಲ್ಲೇ ನೀನು ಜ್ಞಾನಾನಂದ ಸ್ವರೂಪ. ಆದ್ರಿಂದ ನಿನಗದು ಬೇಕಾಗಿದೆ, ಎಷ್ಟು ಬೇಕಾಗೇ ಇಲ್ಲ ನಿನಗೆ. ಆದರೂ ಜನ ಇವರೇನೋ ಪೂಜೆ ಮಾಡ್ತಿದ್ದಾರೆ, ಅವ್ರಿಗೊಂದಿಷ್ಟು ಅನುಗ್ರಹ ಮಾಡಬೇಕು, ಅವ್ರನ್ನ ಇನ್ನಷ್ಟು ಅವ್ರಿಗೆ ಪೂಜಾ ಮಾಡುವಂಥ ಪ್ರವೃತ್ತಿ ಬರಬೇಕು ಅಂತ ಮಾಡಿದರೆ ಅದು ಸ್ವೀಕಾರ ಮಾಡ್ತೀವಿ. ಅದು ಹೇಗೆ ಅಂದರೆ, ಈ ಚಿಕ್ಕ ಮಕ್ಕಳು ಈಗ ತಾನೇ ಶಾಲೆಗೆ ಸೇರಿದವರು ಸಣ್ಣ ಸಣ್ಣ ಅಕ್ಷರಗಳನ್ನು ಕಲ್ತಿರ್ತಾರೆ. ಕಲಿತವರು ನಮ್ಮ ಎದುರಿಗೆ ಬಂದು ತಾವೇನೋ ವಿಶೇಷ ಸಾಧನೆ ಮಾಡಿದವರಂತೆ ಇದನ್ನು ಬರದೆ ಅಂತ ಹೇಳ್ತಿರ್ತಾರೆ. ವಸ್ತುತಃ ಅದೇನು ಬಹಳ ದೊಡ್ಡ ಸಾಧನೆ ಆಗಿರೋದಿಲ್ಲ. ಅದೇನು ಬಹಳ ದೊಡ್ಡ ಸಾಧನೆ ಆಗಿಲ್ಲ ಅಂತ ಹೇಳಿ ಈ ನಮಗೆ ಕೆಲವರು ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಮರಿ ಮಕ್ಕಳು ಇರ್ತಾರೆ. ಯಾರೋ ಒಬ್ಬರು, ಅದರಲ್ಲಿ ಒಬ್ಬ ಮಗ, ಯಾವನೊಬ್ಬ ಹಿರಿಯ ಬಹಳ ದೊಡ್ಡ ಡಿಗ್ರಿ ಮಾಡಿ ಇನ್ನೇನು ಅವನು ಓದುವುದಿಲ್ಲ, ಅಷ್ಟೆಲ್ಲ ಓದಿ ದೊಡ್ಡ ಸಾಧನೆ ಮಾಡಿದೆ, ವಿಶೇಷ ಸ್ಥಾನಮಾನನೂ ಗಳಿಸಿದೆ. ಇನ್ನೊಬ್ಬ ಮೊಮ್ಮಗನೋ ಮರಿಮಗನೋ ಆಗ ತಾನೇ ಓದ್ಲಿಕ್ಕೆ ಕಲ್ತಿದ್ದಾನೆ.
ಆ ಮರಿಮಗನೋ ಮೊಮ್ಮಗನೋ ಏನೋ ಒಂದು ಕಲಿತೆ, ಇವತ್ತಿನ ಒಂದು ಸಣ್ಣ ಅಕ್ಷರ ಬರ್ಲಿಕ್ಕೆ ನಾನು ಕಲಿತೆ ಅಂತ ನಮ್ಮ ಎದುರಿಗೆ ಬಂದು ಹೇಳಿದಾಗ ನಾನು ಅವನು ಒಂದು ವೇಳೆ ತಿರಸ್ಕಾರ ಮಾಡಿದರೆ, ನಮ್ಮ ಮಗ ಬಹಳ ದೊಡ್ಡ ಡಿಗ್ರಿ ಮಾಡ್ಕೊಂಡಿದ್ದಾನೆ, ಅದನ್ನ ಅವನನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಈ ಮರಿಮಗ ಈಗ ಓದ್ಲಿಕ್ಕೆ ಕಲ್ತವನು, ಇದನ್ನ ನೋಡಿ ಸಂತೋಷ ಪಟ್ಟೇನು ಉಪಯೋಗ ಅಂತ ನಾವು ಒಂದು ವೇಳೆ ತಿರಸ್ಕಾರ ಮಾಡಿದರೆ ಆ ಮಗುವಿಗೆ ಪ್ರೋತ್ಸಾಹ ಕೊಡೋರು ಯಾರು? ನಮ್ಮನ್ನೊಳಗೆ ನಾವೇ ನಮ್ಮ ಮಕ್ಕಳಿಗೆ ನಾವೇ ಪ್ರೋತ್ಸಾಹ ಕೊಡದೆ ಹೋದ್ರೆ ಅವ್ರು ಅದನ್ನ ಮುಂದೆ ಬರೋದು ಹೇಗೆ? ಅಂತೂ ತೀರಾ ಪ್ರಾಥಮಿಕ ವಿದ್ಯಾ ಹಂತದಲ್ಲೇ ಅವ್ರೇನೋ ಒಂದು ಕಲಿತಾಗ, ಓದಿದಾಗ, ಬರೆದಾಗ ಅದನ್ನ ನಾವು ಪ್ರೋತ್ಸಾಹಿಸಿದ್ರೆ ಅದೇ ಮಕ್ಕಳೇ ನಾಳೆ ದೊಡ್ಡ ಹಂತಕ್ಕೇರೋರು. ಇವತ್ತು ಆರಂಭದ ಹಂತದಲ್ಲಿ ಯಾವೊಂದು ಮಗು ಆರಂಭದ ಶಾಲೆಗೆ ಸೇರಿದೆ, ನಾಳೆ ಅದೇ ಮಗುವೇ PhD ಮಾಡ್ಬೇಕು. PhD ಮಾಡೋರೇನು ಯಾರು PhD ಮಾಡಿ ಹುಟ್ಟಿರೋದಿಲ್ಲ. PhD ತನಕ ಒಂದು ಮಗು ಏರಬೇಕು ಅಂದ್ರೆ ಅದಕ್ಕೆ ಆರಂಭದ ಹಂತದಲ್ಲಿ ಯಾರ್ಯಾರೋ ಪ್ರೋತ್ಸಾಹ ಕೊಟ್ಟಾಗ, ತಂದೆ ತಾಯಿ, ಅಜ್ಜ ಅಜ್ಜಿ, ಮುತ್ತಜ್ಜಿ, ಸಮಾಜ, ಇದೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಆ ಪ್ರೋತ್ಸಾಹವನ್ನು ಅದು ಗಳಿಸಿ ಸಂತೋಷಪಟ್ಟು ಮುಂದೆ ಹೋಗ್ಬೇಕಷ್ಟೆ. ಹಾಗೆ ಭಗವಂತ ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಇದ್ದಾನಷ್ಟೆ. ವಸ್ತುತಃ ನಾವೇನು ದೊಡ್ಡ ಸಾಧನೆ ಮಾಡಿದೀವಿ ಅಂತಲ್ಲ, ಏನು ಓದಿ, ಏನು ಬರೆದು, ಏನು ದೊಡ್ಡ ಪ್ರವಚನ ಮಾಡಿದ ಮೇಲೂ ಕೂಡ ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲ್ಲ. ಯಾಕದನ್ನು ಸ್ವೀಕಾರ ಮಾಡ್ತಿದ್ದಾನಂದ್ರೆ ಮುಂದೆ ಹೋಗು, ಇನ್ನೂ ಸಾಲದು, ಮುಂದೆ ಹೋಗು ಅಂತ ಅವ್ನು ತೋರಿಸ್ತಿದ್ದಾನಷ್ಟೆ. ಈ ನಿನ್ನನ್ನು ನಾವೇನು ಆರಾಧಿಸ್ತೇವೆ ಅದೇ ನಾಳಿನ ನಿನ್ನ ಅನುಗ್ರಹಕ್ಕೆ ಸಾಧನ ಆಗ್ತದೆ. ಆದರೆ ಆರಂಭದ ಹಂತದಲ್ಲಿ ನಮ್ಗೆ ಅದು ಗೊತ್ತಾಗೋದಿಲ್ಲ. ಮುಂದೆ ಹೋದಂತೆ ಅದು ಗೊತ್ತಾಗ್ಬೇಕಷ್ಟೆ. ಕಿಂತು ನಾಥ ಆಶಿಷಃ ಆಶಾಸಾನಾಂ ಏತದ್ ಅಭಿಸಂರಾಧನ ಮಾತ್ರ ಭವಿತುಮರ್ಹತಿ. ಇದಿಷ್ಟೇ ನಮ್ಮ ಶಕ್ತಿ ಇರೋದು. ಇಲ್ಲೊಂದು ಸಂಗತಿ ನಾವೆಲ್ಲ ತುಂಬ ಮನನ ಮಾಡಿ ತಿಳಿಬೇಕಾದದ್ದು, ಯಾವಾಗಲೂ ಭರವಸೆಯಿಂದ ಕೇಳಬೇಕಾದದ್ದು. ಅಥ ಕಥಂಚಿತ್ ಸ್ಖಲನ ಕ್ಷುತ್ ಪತನ ವಿಜೃಂಭಣ ದುರವಸ್ಥಾನಾದಿಷು ವಿವಶಾನಾಂನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು ಇತಿ ಪ್ರಾರ್ಥನಂ. ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಕೇಳಿರ್ತೇವೆ. ಬಹಳ ದುಃಖ ಆದಾಗ ಭಗವಂತನ ನೆನಪಾಗ್ತದೆ, ಸರಿ. ಆದ್ರೆ ಕೆಲವು ಸರಿ ಬಹಳ ದುಃಖ ಬಂದಾಗ ಭಗವಂತನ ನೆನಪು ಆಗದೇ ಇರುವಂತ ಸ್ಥಿತಿನೂ ಇರ್ತದೆ. ಆ ಕಡೆ ಮನಸ್ಸೇ ಹೋಗೋದಿಲ್ಲ. ತೀರಾ ಯಾವುದೋ ರೋಗ ಇತ್ಯಾದಿಗಳು ಬಂದಾಗ, ಸಂಕಷ್ಟ ಬಂದಾಗ ಭಗವಂತನ ನೆನೆಬೇಕು ಅಂತ ನಮಗನಿಸ್ತದೆ. ಇಲ್ಲೇ ಹೋದ್ರು ಯಾರಾದರೂ ಸ್ವಲ್ಪ ಯಾವುದಾದ್ರೂ ದೇವ್ರಿಗೆ ಹರಕೆ ಬರ್ರಿ, ಏನಾದರೂ ಬೇಡ್ಕೊಳ್ರಿ, ಅದರಿಂದ ಏನಾದರೂ ಆಪತ್ತು ಪರಿಹಾರ ಕಾಣಬಹುದು ಅಂತ ಯಾರು ಹೇಳ್ತಾರೆ. ಆದರೆ ಇನ್ನೂ ಕೆಲವು ಇಂಥ ದುಸ್ಥಿತಿಗಳು ಮನುಷ್ಯನಿಗೆ ಬರ್ತಾವಲ್ಲ, ಆ ದುಸ್ಥಿತಿಗಳಲ್ಲಿ ಭಗವಂತನನ್ನು ನೆನಪು ಮಾಡ್ಕೋಬೇಕು ಅಂತ ಇವನಿಗೆ ಅನಿಸೋದೇ ಇಲ್ಲ. ಮೂಲಭೂತವಾಗಿ ಅದಕ್ಕೆ ತೊಂದರೆ ಬರ್ತದೆ. ನಮ್ಮ ದೊಡ್ಡ ಸಮಸ್ಯೆ ಅದು. ಯಾವುದೋ ರೋಗ ಬರುವುದು, ರುಜಿನ ಬರೋದು ದೊಡ್ಡ ಸಮಸ್ಯೆ ಅಲ್ಲ. ಭಗವಂತನನ್ನೇ ನೆನಪು ಮಾಡ್ಕೊಳ್ಬೇಕು ಅಂತ ಮೂಲಭೂತ ಪ್ರವೃತ್ತಿಗೆ ತೊಂದರೆ ಬರೋದು, ಅದು ದೊಡ್ಡ ಸಮಸ್ಯೆ. ಹಾಗಾಗಿರ್ತದಲ್ಲ. ನಾವೇ ನಮ್ಮ ಜೀವಮಾನದಲ್ಲೇ ಎಷ್ಟು ಆಪತ್ತುಗಳು ಬಂದಾಗ ಎಷ್ಟು ಬಾರಿ ಭಗವಂತನ ನೆನಪು ಮಾಡ್ಕೊಂಡಿದ್ದೀವಿ ಅಂತ ನೆನಪು ಮಾಡ್ಕೊಳ್ಳೋ ಒಂದು ಬಾರಿ ವಿಚಾರ ಮಾಡಿದರೆ, ಭಗವಂತನ ನೆನಪು ಬಂದದ್ದಕ್ಕಿಂತ ಬರೋದೇ ಇರುವುದು ಹೆಚ್ಚು. ಆಪತ್ತು ಬಂದಾಗಲೂ ಕೂಡ, ಆಪತ್ತು ಅಂದ್ರೆ ನಮಗೇನೋ ಲೌಕಿಕವಾದ ಆಪತ್ತು ಬಂದು ಆ ಸಂದರ್ಭದಲ್ಲಿ ಭಗವಂತನ ನೆನಪು ಮಾಡ್ಕೊಳ್ಬೇಕು ಅಂತ ನೆನಪು ಬರುವುದಾದ್ರೆ ದೊಡ್ಡ ಆಪತ್ತೇ ಅಲ್ಲ. ಅದ ಆಪತ್ತು ಬಂದು ಭಗವಂತನ ನೆನಪು ಮಾಡ್ಕೊಳ್ಬೇಕು ಅಂತ ನೆನಪೇ ಬರದೆ ಹೋದ್ರೆ ಅದು ದೊಡ್ಡ ಆಪತ್ತು. ಅಂಥ ಆಪತ್ತೇ ನಮ್ಮದು ಹೆಚ್ಚು. ಮತ್ತೆ ಹೇಗಿರ್ತದಂದ್ರೆ, ಮನುಷ್ಯ ಎಡವುತ್ತಾನೆ. ಸ್ಖಲನ ಅಂದ್ರೆ ಎಡವುದು. ಹೋಗುವಾಗ ಎಡವುತ್ತಾನೆ, ಆಲೋಚನೆ ಮಾಡುವಾಗ ಏನೋ ತಪ್ಪುತ್ತಾನೆ, ಮಾತನಾಡುವಾಗ ತಪ್ಪುತ್ತಾನೆ. ಸ್ಖಲನ. ಮತ್ತೆ ಕ್ಷುತ್ ಅಂದ್ರೆ ಆಕಳಿಸುವಾಗ, ಮತ್ತೆ ಪತನ ಅಂದ್ರೆ ಬೀಳುವಾಗ, ಜೃಂಭಣ ಆಕಳಿಸುವಾಗ, ಕ್ಷುತ್ ಅಂದ್ರೆ ಸೀನುವಾಗ, ಇವೆಲ್ಲ ಕೆಲಸ ಮಾಡ್ತೀವಲ್ಲ, ಆವಾಗೆಲ್ಲ ಭಗವಂತ ನೆನಪು ನಮ್ಗೆ ಆಗ್ತದ? ಆಗೋದಿಲ್ಲ. ಎಲ್ಲ ಸಂದರ್ಭದಲ್ಲೂ ಭಗವಂತ ನೆನಪೇನು ಆಗೋದಿಲ್ಲ. ಆದರೆ ನೆನಪಾಗಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದು ಯಾರಿಗಾದ್ರೂ ನಮಗೆ ಗೊತ್ತಿರಬೇಕಾದ ಸಂಗತಿ ಇದು. ಈ ನಮ್ಮ ಭಾಷೆಯಲ್ಲಿ ಅಷ್ಟದು ವ್ಯವಹಾರ ಇಲ್ಲ.
ಇಂಗ್ಲೀಷ್ ಭಾಷೆಯಲ್ಲಿ ನೀವು ಸೀನಿದಾಗ ನೀವು ಸುಮ್ಮನೆ ಇರಬಾರ್ದು, ಎಕ್ಸ್ಕ್ಯೂಸ್ ಮೀ ಅನ್ಬೇಕು. ನೀವು ಎದುರುಗಡೆ ಕೂತವ್ರು ನಿಮ್ಮನ್ನು ಗಾಡ್ ಬ್ಲೆಸ್ ಯು ಅನ್ಬೇಕು. ಅದು ಶಿಷ್ಟಾಚಾರ. ಅನ್ನೋದೇ ಹೋದರೆ ಮೂರ್ಖತನ ಆಗ್ತದೆ. ಅವಿವೇಕಿಗಳು, ಇವ್ರಿಗೇನು ಬುದ್ಧಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಆಗ್ತದೆ, ಮ್ಯಾನರಿಸಮ್ ಇಲ್ಲ ಅಂತ ಆಗ್ತದೆ. ಇದು ಯಾಕೆ? ಇದೇ ಶಾಸ್ತ್ರ ಈ ಥರ ಹೇಳಿದ್ದರಿಂದ. ಪ್ರತಿಯೊಂದು ಹಂತದಲ್ಲಿಯೂ ನಾವು ಸೀನುವಾಗ, ಆಕಳಿಸುವಾಗ, ಎಲ್ಲ ಸಂದರ್ಭದಲ್ಲೂ ನಮಗೆ ಭಗವಂತನ ನೆನಪಾಗಬೇಕು. ಅದಕ್ಕಾಗಿ ಇದನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ಮತ್ತೆ ಯಾವಾಗ ಅಂದರೆ ದುರವಸ್ಥಾನಾದಿಶು, ಮತ್ತೇನು ಯಾರನ್ನೋ ಕಳ್ಕೊಂಡೆವು, ಸಂಪತ್ತು ಕಳ್ಕೊಂಡೆವು, ಆಪ್ತರನ್ನು ಕಳ್ಕೊಂಡೆವು, ಅಂತಹ ಸಂದರ್ಭದಲ್ಲೂ ನೆನಪಿಗೆ ಬರಬೇಕು. ಜ್ವರ ಮರಣ ದಶಾಯಾಮಪಿ, ಮುಖ್ಯವಾಗಿ ಯಾವುದೋ ದೈಹಿಕ ರೋಗ, ಮಾನಸಿಕ ರೋಗ, ಮರಣ, ಅದೆಲ್ಲ ಸಂದರ್ಭದಲ್ಲೂ ಭಗವಂತನ ನೆನಪು ನಮಗೆ ಬರಬೇಕು. ಬರ್ತದೆ ನಿಶ್ಚಿತ ಇಲ್ಲ. ಅನೇಕ ಬಾರಿ ಜೀವಮಾನ ಪೂರ್ತಿ ಏನೇನೋ ಸಾಧನೆ ಮಾಡಿ ಎಲ್ಲ ಆರಾಮಿದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ತಿರ್ತಾರೆ. ತೀವ್ರವಾದ ತೊಂದರೆಗೊಳಗಾದಾಗ ಇಷ್ಟೆಲ್ಲ ಮಾಡಿದ ದೇವ್ರು ನನಗೇನು ಮಾಡಿದ ಅಂತ ಹೇಳಿ ಮನೆಯೊಳಗಿದ್ದು ದೇವ್ರನ್ನೆಲ್ಲ ತೊಗೊಂಡೋಗಿ ನದಿಗೆ ಹಾಕಿದವರಿದ್ದಾರೆ, ಬಾವಿ ತೊಗೊಂಡೋಗಿ ಬಿಸಾಕಿದವರಿದ್ದಾರೆ. ಇನ್ಮೇಲೆ ನಾನು ದೇವ್ರ ಪೂಜೆನೇ ಮಾಡ್ಲಿಕ್ಕೆ ಒಲ್ಲೆ ಅಂತ ಹೇಳಿದವರು ಇದ್ದಾರೆ. ಕೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಆದರೆ ಇಂಥವ್ರನ್ನ ನಾನೇ ನೋಡಿದ್ದೀನಿ, ಕೇಳಿದ್ದೇನೆ. ಅಂಥ ಪರಿಸ್ಥಿತಿ ಬರ್ತದೆ, ಅದು ಆಶ್ಚರ್ಯ. ಆಪತ್ತು ಬರೋದು ದೊಡ್ಡ ಆಶ್ಚರ್ಯ ಅಲ್ಲ. ಆಪತ್ತು ಬಂತು, ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಏನಾದರೂ ಪ್ರಯತ್ನ ಪಡೋಣ ಅಂತ ಬುದ್ಧಿ ಬರೋದಿಲ್ಲ. ಇದೆಲ್ಲ ಮಾಡಿದ ವ್ಯರ್ಥ, ಇಲ್ಲಿವರೆಗೆ ಇದನ್ನೆಲ್ಲ ಮಾಡಿದ ವ್ಯರ್ಥ, ಇದನ್ನು ಮಾಡೋದು ಬೇಡ ಅಂತ ಅನಿಸಿಬಿಡ್ತದೆ. ಅದು ಸಮಸ್ಯೆ. ಅಂಥ ಸಮಸ್ಯೆ ನಮಗೆ ಬರದೇ ಹೋಗಲಿ. ಯಾವತ್ತೂ ನಿನ್ನ ಪಾದ ಕಮಲದ ಸ್ಮರಣ ಬರಲಿ. ಯಾಕೆಂದರೆ ಅದು ಸಕಲ ಕಶ್ಮಲ ನಿರಸನಾನಿ, ಎಲ್ಲ ಥರದ ಪಾಪಗಳನ್ನು ಕೂಡ ಅದು ಪರಿಹಾರ ಮಾಡ್ತದೆ. ನಾವು ಅಶಕ್ತರಾಗಿದ್ದಾಗಲೂ ಕೂಡ ಆ ಭಗವಂತನ ಗುಣಗಳನ್ನು ಹೇಳುವಂಥ ಒಂದು ಶಕ್ತಿ ನಮ್ಮ ನಾಲಿಗೆಗೆ ಬರುವಂತಾಗಲಿ. ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾನಾ ಥರದ ಶಾಸ್ತ್ರಗಳನ್ನು ನೀವು ಓದಿದ್ದೀರಿ, ಸ್ವಯಂ ವಿದ್ವಾಂಸರಾಗಿದ್ದೀರಿ, ಓದಿದ್ದೀರಿ, ಅಥವಾ ವಿದ್ವಾಂಸರಲ್ಲದೆ ಹೋದರೂ ಕೂಡ ಕೇಳಿದ್ದೀರಿ, ಏನೇನೋ ಮಾಡಿದ್ದೀರಿ. ಆಧಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸ್ಸೋಪಿತು. ದೊಡ್ಡದೊಂದೇನೋ ದೈಹಿಕ ರೋಗ, ಮಾನಸಿಕ ರೋಗ ಬಂತು, ಮನಸ್ಸು ವಿಕ್ಷಿಪ್ತ ಆಯಿತು. ಕೇಳಿದ್ದು ನಾನೇ ಓದಿದ್ದು, ಇನ್ನೊಬ್ಬರಿಂದ ಪ್ರವಚನ ಕೇಳಿದ್ದಲ್ಲ, ನಾನೇ ಓದಿದ್ದು ಆ ಸಂದರ್ಭದಲ್ಲಿ ಕೈ ಕೊಡ್ತದೆ. ಏನು ಓದಿದ್ದೆ, ಏನು ಶಾಸ್ತ್ರದಲ್ಲಿ ಹೇಳಿದ್ದೆ, ಏನು ನೆನಪಿಗೆ ಬರ್ತಿಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಆಧಿ ಅಂದರೆ ಮಾನಸಿಕ ರೋಗ, ವ್ಯಾಧಿ ಅಂದರೆ ದೈಹಿಕ ರೋಗ. ಇದರಿಂದ ನಮ್ಮ ಮನಸ್ಸು ವಿಕ್ಷಿಪ್ತ ಆದಾಗ ಗುಣಾನಾಮ ಸ್ಮರಣಾಶಕ್ತಿಯ, ಭಗವಂತನ ಮಹಿಮೆಯನ್ನು ನೆನಪು ಮಾಡಿಕೊಳ್ಳುವ ಶಕ್ತಿಯೇ ತಪ್ಪಿ ಹೋಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ, ಭಗವಂತ ದೊಡ್ಡವನು, ವಿಷ್ಣುವ್ರ ಬ್ರಹ್ಮತ್ವಮೇವತ್ತು, ಪರಮಾತ್ಮನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ. ಬ್ರಹ್ಮ ಅಂದ್ರೆ ಏನು ಬೇರೆ ಏನದಲ್ಲ, ಬ್ರಹ್ಮ ಅಂತ ದೊಡ್ಡದು ಅಂತ ಇಷ್ಟೇ ಅರ್ಥ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಬೇರೆ ಏನು ವಿಶೇಷ ಅರ್ಥ ಇಲ್ಲ. ದೊಡ್ಡದು ಅನ್ನೋದ್ರಲ್ಲೇ ಎಲ್ಲ ಸೇರಿ ಹೋಯ್ತು. ಜಗತ್ತನ್ನು ಸೃಷ್ಟಿಸ್ತಾನೆ, ಪಾಲಿಸ್ತಾನೆ, ನಾಶಪಡಿಸ್ತಾನೆ ಅನ್ನೋದೆಲ್ಲವೂ ಕೂಡ ಆ ಬ್ರಹ್ಮ ಅನ್ನೋದ್ರಲ್ಲೇ ಸೇರಿ ಹೋಯ್ತು. ಆದ್ರಿಂದ ಬೇರೆ ಏನು ವಿಶೇಷ, ಅವನು ಯಾವಾಗ ಎಲ್ಲಿ ಹುಟ್ಟಿದ, ರಾಮನಾಗಿ ಹುಟ್ಟಿದ್ನೋ, ಕೃಷ್ಣನಾಗಿ ಹುಟ್ಟಿದ್ನೋ, ಶಿವನಾಗಿ ಚರ್ಮಾಂಬರ ಹುಟ್ಟಿದ್ನೋ, ಡಮರು ಹಿಡಿದಿದ್ನೋ, ಕೃಷ್ಣನಾಗಿ ಕೊಳಲು ಊದಿದ್ನೋ, ಯಾವ ಲೀಲೆ ಏನು ವಿಶೇಷ ನೆನಪಿಗೆ ಬರದೆ ಹೋದರೆ ತಲೆ ಕೆಡಿಸ್ಕೋಬೇಡಿ. ದೇವ್ರು ದೊಡ್ಡವನು ಅಂತ ಅಷ್ಟಾದರೂ ಉಪಾಸನೆ ಮಾಡುವುದನ್ನು ತಿಳ್ಕೊಳ್ರಿ. ನಾನಾ ಕ್ಲೇಶ ಪರೀಕ್ಷಿನ್ನೋ ಪೀತಾವನ್ನೈವ ಸಂಸ್ಮರೆಯತ್. ಆತ್ಮ, ಭಗವಂತ ನಮ್ಮ ಆತ್ಮ. ಭಗವಂತ ನಮ್ಮ ಆತ್ಮ ಅಂದರೆ ನಮ್ಮ ಅಂತರ್ಯಾಮಿ, ನಮ್ಮನ್ನು ಕಾಪಾಡ್ತಾನೆ, ನಾವು ಆತನ ದಾಸರು ಅನ್ನೋದನ್ನು ಮಾತ್ರ ಯಾವತ್ತೂ ಮರಿಬೇಡ್ರಿ ಅಂತ ಶಾಸ್ತ್ರ ಅನೇಕ ಕಡೆ ಹೇಳಿದೆ. ಆತ್ಮೇತ್ಯೇವ ಉಪಾಸನಂ ಸರ್ವದಾ ಕಾರ್ಯಂ. ಆತ್ಮ ಅನ್ನುವ ಉಪಾಸನೆಯನ್ನು ಭಗವಂತ ನಮಗೆ ನಿಯಾಮಕ, ಒಳಗಿದ್ದು ನಮ್ಮನ್ನು ನಿಯಮಿಸ್ತಾ ಇದ್ದೇನೆ ಅನ್ನೋದನ್ನು ಮಾತ್ರ ಯಾವತ್ತೂ ಮರೆಯದೇ ಇರಲಿ. ಎಷ್ಟೇ ಕಷ್ಟ ಬಂದರೂ ಇದನ್ನು ಬಿಡಬಾರ್ದು. ನೀವು ಆತ್ಮ ಆತ್ಮ ಅಂತ ಭಗವಂತನ ಉಪಾಸನೆ ಮಾಡಬೇಕು, ಬ್ರಹ್ಮ ಅಂತ ಭಗವಂತನ ಉಪಾಸನೆ ಮಾಡಬೇಕು. ಭಗವಂತನ ಏನಂತ ಉಪಾಸನೆ ಮಾಡ್ಬೇಕು ಅಂತ ಯಾರು ಕೇಳಿದರೆ ಆತ್ಮ ಅಂತ ಉಪಾಸನೆ ಮಾಡಿರಿ ಅಂತ ಇನ್ನೊಬ್ಬರಿಗೂ ಅದನ್ನು ಹೇಳಬೇಕು ಕೂಡ ಅಂತ ಶಾಸ್ತ್ರ ಅದನ್ನು ಮತ್ತೆ ಮತ್ತೆ ಹೇಳಿದೆ. ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಹೀಗೆ ನಾವೇನು ಭಗವಂತ ನಾಮಸ್ಮರಣೆ ಮಾಡ್ತೀವಿ ಅದರ ಮೂಲಕ ನಮ್ಮ ಎಲ್ಲ ಥರದ ಅನಿಷ್ಟಗಳು ಕೂಡ ಪರಿಹಾರ ಆಗುವಂತಾಗಲಿ. ಅದು ಅವರು ಆ ಪುರೋಹಿತರು ಆ ಯಜ್ಞದಲ್ಲಿ
ಮಾಡಿದಂಥ ಪ್ರಾರ್ಥನೆ. ಪೂಜಾ ಅನ್ನುವುದು ಎರಡು ಥರ ಅಂತ. ಇದು ಪೀಠದಲ್ಲಿ ದೇವರನ್ನಿಟ್ಟು ಗರ್ಭಗುಡಿ, ದೇವಾಲಯ, ಮಠ, ಮಂದಿರದಲ್ಲಿ ಏನು ಪೂಜಾ ಮಾಡ್ತೀವಲ್ಲ, ಅದೊಂದು ಥರದ ಪೂಜಾ. ಪೂಜಾ ದ್ವಿವಿಧ, ಸ್ಥೂಲ ಸೂಕ್ಷ್ಮಾಚ. ಬಾಹ್ಯ ಪೂಜೆಯನ್ನು ಸ್ಥೂಲ ಪೂಜಾ ಅಂತಾರೆ. ಕಲ್ಲು ಕಟ್ಟಿಗೆ ಲೋಹದ ವಿಗ್ರಹ ಇಟ್ಟು ಪೂಜಾ ಮಾಡ್ತೀವಲ್ಲ, ಅದು ಸ್ಥೂಲ ಪೂಜಾ. ಅದಕ್ಕಿಂತ ಹೆಚ್ಚಾಗಿ ಮಾನಸ ಪೂಜಾ ಮಾಡಬೇಕು ಮನುಷ್ಯ. ಮಾನಸ ಪೂಜಾ ಅಂದರೆ ಸೂಕ್ಷ್ಮ ಪೂಜಾ. ಪ್ರತಿನಿತ್ಯ ಪಂಡಿತನಾಗಿರಲಿ, ಪಾಮರನಾಗಿರಲಿ, ಶ್ರೀಮಂತ, ಬಡವ, ಸ್ತ್ರೀ, ಪುರುಷ, ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡಿ ಮನಸ್ಸಿನ ಪರದೆ ಮೇಲೆ ಆ ಭಗವಂತನ ಚಿತ್ರವನ್ನು ಕಾಣುವ ಪ್ರಯತ್ನ ಮಾಡಬೇಕು. ಚಿತ್ರ ಅಷ್ಟೇ, ಅದು ಭಗವಂತನಲ್ಲ, ಚಿತ್ರವೇ, ಆದರೆ ಅದನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅದು ಎಲ್ಲಿ ಅಂದರೆ, ಬಾಹ್ಯ ಪೂಜಾ ಮಾಡುವುದು ಯಾಕಾಗಿ? ನಾವು ವಿಗ್ರಹಗಳಲ್ಲಿ ಭಗವಂತನನ್ನು ಕಾಣುವುದು ಯಾಕೆ? ವಿಗ್ರಹವನ್ನೇ ಭಗವಂತ ಅಂತ ನಾವು ತಿಳ್ಕೊಂಡಿಲ್ಲ. ಅನೇಕ ಜನ ನಮ್ಮನ್ನೇನು ತಿಳ್ಕೊಂಡಿದ್ದಾರೆ ಅಂದರೆ, ನಾವು ವಿಗ್ರಹವನ್ನೇ ಭಗವಂತ ಅಂತ ತಿಳ್ಕೊಂಡಿದ್ದೀವಿ, ವಿಗ್ರಹ ಆರಾಧನೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನಾವು ವಿಗ್ರಹವನ್ನು ಭಗವಂತ ಅಂತ ತಿಳಿದು ಆರಾಧನೆ ಮಾಡಿಲ್ಲ, ವಿಗ್ರಹದ ಒಳಗೆ ಭಗವಂತ ಇದ್ದಾನೆ ಅಂತ ಆರಾಧನೆ ಮಾಡಿದ್ದೀವಿ. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ, ಮೇಲೆ ಕೆಳಗೆ ಒಳ ಹೊರಗೆ ಎಲ್ಲ ಕಡೆ ಸರ್ವವ್ಯಾಪ್ತ ಆಗಿದ್ದಾನೆ ಅಂದಮೇಲೆ ವಿಗ್ರಹದಲ್ಲೂ ಇರಲೇಬೇಕಲ್ಲ. ವಿಗ್ರಹದಲ್ಲಿಲ್ಲ ಭಗವಂತ ಅಂತ ಹೇಳುವವರು ಯಾರು ಇದ್ದಾರೇನು? ಆ ಗ್ಯಾರಂಟಿ ಕೊಡೋರು ಇದ್ದಾರೇನು? ಮತ್ತು ವಿಗ್ರಹದೊಳಗೆ ಭಗವಂತ ಇಲ್ಲ ಅಂದಮೇಲೆ ಅವನೆಂಥ ಭಗವಂತ? ಆ ಭಗವಂತನಿಂದ ಆಗಬೇಕಾದ್ದೇನಿದೆ? ವಿಗ್ರಹದ ಒಳಗೆ ಭಗವಂತನ ಪೂಜಾ ಮಾಡ್ತೇವೆ ಅಷ್ಟೇ. ಯಾಕೆಂದ್ರೆ ಈ ಭಗವಂತ ಎಲ್ಲ ಕಡೆ ಇದ್ದಾನೆ. ಹೌದು, ಈಗ 4-5 ದಿವಸದಿಂದ ನಾವು ಭಗವದ್ಗೀತಾದಲ್ಲಿ, ಭಾಗವತ್ ಸಾರೋದ್ಧಾರದಲ್ಲಿ ನೋಡಿದ್ದೇವೆ. ನಾಯಿಯೊಳಗೂ ಭಗವಂತ ಇದ್ದಾನೆ, ಗೋಡೆಯೊಳಗಿದ್ದಾನೆ, ನಾವು ಕೂತ್ಕೊಳ್ಳುವ ಪೀಠದ ಮೇಲೆ ಇದ್ದಾನೆ. ಹಾಗೆ ಅಂತ ಹೇಳಿ ನಾವು ಓದಲ್ಲಿ ಬಂದಲ್ಲೆಲ್ಲ ನಾವಿರುವ ಪೀಠದಲ್ಲಿ, ನಾಯಿಯಲ್ಲಿ, ಗೋಡೆಗಳಲ್ಲಿ ಎಲ್ಲ ಕಡೆ ಭಗವಂತ ನಮ್ಗೆ ಕಾಣ್ತಾನೆ. ನಿಮಗೆ ಪ್ರತಿ ಕ್ಷಣವೂ ಎಲ್ಲಿ ಹೋದಲ್ಲೆಲ್ಲ ಯಾರು ಭೇಟಿ ಆಗ್ತಾರೋ ಅವರಲ್ಲಿ ಭಗವಂತನನ್ನು ಕಾಣ್ರಿ, ಪ್ರಾಣಿಗಳಲ್ಲಿ ಕಾಣ್ರಿ, ಪಕ್ಷಿಗಳಲ್ಲಿ ಕಾಣ್ರಿ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಕಾಣ್ತಾನೆ ಇರ್ರಿ ಅಂತ ಹೇಳಿದ್ರೆ, ಇವ್ರು ಏನು ಮಾಡ್ತಾರಂದ್ರೆ, ಅದು ನಿಮಗೆ ಬಹಳ ಜಾಸ್ತಿ ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಹೇಳಿಬಿಟ್ರೆ ಇವರೆಲ್ಲಾನು ಮರ್ತು ಬಿಡ್ತಾರೆ. ಅದಕ್ಕಾಗಿ ಎಲ್ಲಿ ವಿಗ್ರಹ ಇರ್ತದಲ್ಲ, ದೇವಾಲಯ, ಮಠ, ಮಂದಿರ, ನಿಮ್ಮ ಮನೆ ದೇವರ ಕಟ್ಟೆ, ಜಗಲಿ, ಅಲ್ಲಾದ್ರೂ ಮಾಡ್ರಿ ಅಂತ ಹೇಳಿದ್ರೆ ಅದನ್ನಷ್ಟಾದ್ರೂ ಮಾಡ್ತಾನೆ. ದೇವರು ಮಠ ಮಂದಿರದೊಳಗೆ ಅಷ್ಟೇ ಇಲ್ಲ, ದೇವ್ರ ಕಟ್ಟೆ ಜಗಲಿ ಒಳಗೆ ಅಷ್ಟೇ ಇಲ್ಲ, ನೀರಿನೊಳಗಿದ್ದಾನೆ, ಹಾವಿನೊಳಗಿದ್ದಾನೆ, ನಾಯಿಯೊಳಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಕಾಣ್ರಿ ಅಂದ್ರೆ ಇಲ್ಲಿ ಬಿಡ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ ಇವರು ಆ ಜಗಲಿಗೂ ನಮಸ್ಕಾರ ಮಾಡೋದಿಲ್ಲ, ನಾಯಿಗೂ ನಮಸ್ಕಾರ ಮಾಡೋದಿಲ್ಲ, ಆಕಳಿಗೂ ನಮಸ್ಕಾರ ಮಾಡೋದಿಲ್ಲ, ಎಲ್ಲ ಕಡೆ ನಿಲ್ಲಿಸಿ ಆರಾಮಾಗಿ ಇದ್ದು ಬಿಡ್ತಾರೆ. ಆದ್ರೆ ಇದೊಂದನ್ನ ಮಕ್ಕಳಿಗೆ ಕಲಿಸಿಕೊಟ್ರೆ, ಪುಸ್ತಕ ತುಳಿದ್ರೆ ಮುಟ್ಟಿ ನಮಸ್ಕಾರ ಮಾಡು, ದೇವಾಲಯ, ಮಠ, ಮಂದಿರ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು ಕಲಿಸಿಕೊಟ್ರೆ ಅದನ್ನಷ್ಟಾದ್ರೂ ಮಾಡ್ತಾರೆ. ಇದು ಮೊದಲನೇ ಹಂತ. ಈ ಹಂತವನ್ನು ದಾಟಿದವರಿಗೆ ಎಲ್ಲ ಕಡೆ ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಕಡೆ ಭಗವಂತನ ಕಾಣಬೇಕು ಅಂತ ಕಥೆ ಹೇಳಿದ್ರೆ ಉಪಯೋಗ ಇಲ್ಲ, ಕಾಣ್ಲಿಕ್ಕೆ ಸಾಧ್ಯ ಆಗ್ಬೇಕಲ್ಲ. ಅದಕ್ಕೊಂದು ಮೆಟ್ಲು ಬೇಕಲ್ಲ. ಒಮ್ಮೆಲೆ 100ನೇ ಮೆಟ್ಲು ಹಾರು ಅಂತ ಹೇಳಿದ್ರೆ, ನೀರಿಳಿಯೋದ ಗಂಟಲೊಳಗೆ ಕಡುಬಂ ತುರುಕಿ ಅಂತಾಯ್ತು ಅಂತಿರ್ತಾರೆ. ಗಂಟಲೊಳಗೆ ನೀರೇ ಇಳಿತಿಲ್ಲ, ಒಳಗೆ ಕಡುಬು ತುರುಕಿದ್ರೆ, ಚಕ್ಲಿ ತುರುಕಿದ್ರೆ ಅದು ಇಳಿಯೋದು ಹೇಗೆ ಒಳಗೆ? ಅದಕ್ಕಾಗಿ ಮೊದಲು ಪ್ರತಿಮಾದಲ್ಲಿ ಕಾಣ್ರಿ, ಮುಂದೆ ಕಾಣ್ರಿ ಭಗವಂತನನ್ನ ಎಲ್ಲ ಕಡೆ ಕಾಣ್ರಿ. ಅರ್ಚಾದ ವರ್ಚಯೇತ್ತಾವತ್ ಈಶ್ವರಂ ಮಾಂ ಸ್ವಕರ್ಮಕೃತ ಯಾವನ್ ನವೇದ ಸ್ವಹೃದಯ ಸರ್ವಭೂತೇಷು ಅವಸ್ಥಿತಂ. ಸ್ಥೂಲ ಪೂಜಾ ಪ್ರತಿಮಾದಲ್ಲಿ ಪೂಜಾ ಮಾಡಬೇಕು. ಯಾಕೆಂದ್ರೆ ಭಗವಂತ ನನ್ನ ಹೃದಯದೊಳಗಿದ್ದಾನೆ, ಎಲ್ಲಾ ಜೀವಿಗಳ ಹೃದಯದೊಳಗೂ ಇದ್ದಾನೆ. ಜಾತಿ, ಅಂತಸ್ತು, ಬಡವ, ಬಲ್ಲಿದ, ಪಂಡಿತ, ಪಾಮರ, ಹೆಂಗಸು, ಗಂಡಸು ಅನ್ನುವ ಭೇದವಿಲ್ಲದೆ ಪ್ರತಿಯೊಂದು ಕಡೆಯೂ ಭಗವಂತ ಇದ್ದಾನೆ ಅನ್ನುವುದು ನಿಮಗೆ ಅಭ್ಯಾಸ ಆಗುವ ತನಕ, ಅದೇನು ಸುಲಭದ ಅಭ್ಯಾಸ ಅಲ್ಲ, ಅದು ಪ್ರವಚನ ಹೇಳಿದಷ್ಟು ಸುಲಭ ಅಲ್ಲ. ಅಷ್ಟು ಅಭ್ಯಾಸ ಆಗುವ ತನಕನೂ ಪ್ರತಿಮಾದಲ್ಲಿ ಮಾಡ್ರಿ. ಮೊದಲು ಇಲ್ಲಿ ಮಾಡಿ ಏನು ಉಪಯೋಗ ಅಂತ ಇದನ್ನು ಬಿಟ್ರೆ ಈ ಕಡೆ ಇದು ಇಲ್ಲ ಅದು ಇಲ್ಲ ಅಂತ ಆಗ್ತದೆ. ಅದನ್ನು ಮಾಡಲೇಬೇಕು ಅಂತ ಕಪಿಲ ತನ್ನ ತಾಯಿಗೆ ಹೇಳಿದ ಮಾತಿದೆ. ಅಜ್ಞ ಅರ್ಚಯೇ ದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್, ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು ಅಂತ. ಅಜ್ಞಾನಿ ಆದವು ನಾವೆಲ್ಲ ಈಗ ಅಜ್ಞಾನಿಗಳು. ನಾವು ಪ್ರತಿಮಾದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಇಲ್ಲದೆ ಹೋದ್ರೆ ದೋಷ ಇದೆ. ನಾಳೆ ನಿಮ್ಮ ಸಾಧನೆನೇ ಆಗೋದಿಲ್ಲ. ಒಂದು ಹಂತದಲ್ಲಿ ಜ್ಞಾನಿ ಆದಮೇಲೆ ಪ್ರತಿಮಾ ಪೂಜೆ ಬಿಟ್ಟರೆ ನಡೀತದೆ. ಈಗ ಅದನ್ನು ಬಿಡುವುದರಿಂದ ಹಾನಿ ಇದೆ, ಲಾಭ ಇಲ್ಲ ಅಂತ ಅಷ್ಟೇ ಅಲ್ಲ, ಹಾನಿನೇ ಇದೆ ಅಂತ ಶಾಸ್ತ್ರ ಎಚ್ಚರಿಸಿದೆ. ಸೂಕ್ಷ್ಮ ಪೂಜಾ ಮಾಡ್ಲಿಕ್ಕೆ ಸಾಮರ್ಥ್ಯ ಬಂದ ಮೇಲೆ ಸ್ಥೂಲ ಪೂಜಾ ಬೇಕಾದ್ರೆ, ಪ್ರತಿಮಾ ಪೂಜಾ ಬೇಕಾದ್ರೆ ಬಿಡ್ರಿ. ಬಿಡಬೇಕು ಅಂತ ಕಡ್ಡಾಯ ಅಲ್ಲ.
ಕೆಲವು ಸರಿ ಜ್ಞಾನಿಗಳು, ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದಾಗ ಅವ್ರು ಯಾಕೆ ಪ್ರತಿಮಾದಲ್ಲಿ ಪೂಜೆ ಮಾಡ್ತಿರ್ತಾರೆ ಅಂದ್ರೆ, ನಾವು ಜ್ಞಾನಿಗಳಿದ್ದೇವೆ, ನಾವು ನಮ್ಮ ಅಂತರಂಗದಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತೀವಿ ಅಂತ ಅವ್ರು ಹೇಳಿದ್ರೆ, ನಮ್ಮ ಗುರುಗಳು ಅವ್ರೇನು ಪೀಠದಲ್ಲಿ ಪೂಜೆ ಮಾಡ್ತಿಲ್ಲ, ನಿತ್ಯ ಬೆಳಿಗ್ಗೆ ಎದ್ದು ಯಾವ ಗುಡಿ ಗುಂಡಾರಗಳಿಗೆ ಅವ್ರೇನು ಹೋಗ್ತಿಲ್ಲ, ನಾವು ಹೋಗೋದು ಬೇಡ ಅಂತ ಇವರು ಶಿಷ್ಯರು ಅದನ್ನ ಬಿಟ್ಟು ಬಿಡ್ತಾರೆ. ಆ ಗುರುಗಳು ಒಂದು ಒಳಗೆ ಧ್ಯಾನ ಮಾಡ್ತಿರ್ತಾರೆ. ಆ ಒಳಗೆ ಧ್ಯಾನ ಮಾಡೋ ಶಕ್ತಿ ಶಿಷ್ಯರಿಗೆ ಬಂದಿರೋದಿಲ್ಲ. ಹೊರಗೆ ಪ್ರತಿಮಾದಲ್ಲಿ ಪೂಜೆ ಮಾಡೋದಿಲ್ಲ. ಗುರುಗಳು ಮೇಲೆ ಹೋದ್ರು ಶಿಷ್ಯರು ಇದ್ದಲ್ಲೇ ಎಳಿತಾರೆ. ಅದಕ್ಕಾಗಿ ಆ ಶಿಷ್ಯರಿಗೆ, ಜನಸಾಮಾನ್ಯರಿಗೆ ತಿಳಿಸುವುದಕ್ಕಾಗಿ ಆದರೂ ಆ ಜ್ಞಾನಿಯಾದವನು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವರು ಕೂಡ ಒಂದು ವೇಳೆ ಇಲ್ಲಿ ಅವತಾರ ಮಾಡಿ ಬಂದಾಗ ಜನರಿಗೆ ಮಾದರಿಯಾಗುವುದಕ್ಕಾಗಿ ಧರ್ಮ ಕರ್ಮಗಳನ್ನು ಬಿಟ್ಟು ನಡಿಬಾರದು. ಪೂಜಾ ಪುನಸ್ಕಾರ ಏನೇನೋ ಅವನು ದೈನಂದಿನ ಜೀವನದಲ್ಲಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಲೇಬೇಕು. ಹೀಗೆ ಇದು ಸ್ಥೂಲ ಪೂಜಾ ಅಂತನ್ನೋದು, ವಿಗ್ರಹ ಪೂಜಾ ಅಂತನ್ನೋದು ಒಂದು ಮೆಟ್ಟಲು. ಆ ಮೆಟ್ಟಿಲನ್ನ ಏರಿ ಮುಂದೆ ಸೂಕ್ಷ್ಮ ಪೂಜಾಕ್ಕೆ ಹೋಗಬೇಕು. ಆದರೆ ಅದ್ರ ಜೊತೆಗೇನೆ ನಾವೇನು ಮಾಡಬೇಕು, ನಿತ್ಯ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂಥದ್ದೇ ಇದು. ಅದೇನು ಮಾಡಬೇಕು ಅಂದರೆ, ಒಂದು ಕೆಲವು ಸೆಕೆಂಡ್ಗಳ ಕಾಲ ಆದರೂ, ಕೆಲವು ನಿಮಿಷಗಳ ಕಾಲ ಆದರೂ ಕೂಡ ಅವನು ಧ್ಯಾನ ಮಾಡಬೇಕು. ಪ್ರತಿಯೊಬ್ಬನು ಕೂಡ ಭಗವಂತನನ್ನು ತಾನು ಯಾವ ಥರ ಕೇಳಿ ಬಲ್ಲೆ, ಯಾವ ಥರ ನೋಡಿ ಬಲ್ಲೆ. ಚರ್ಮಾಂಬರ ಆಗಲಿ, ಪೀತಾಂಬರ ಆಗಲಿ, ಶ್ವೇತಾಂಬರ ಆಗಲಿ, ಮತ್ತೇನೇ ಆಗಲಿ, ಯಾವ ಆಯುಧವನ್ನೇ ಹಿಡಿದಿರಲಿ, ಏನೇ ಅವನ ಮುಖದ ಆಕಾರ ಹೇಗೆ ಇರಲಿ, ಅಂಥವನನ್ನು ಯಾವ ರೂಪದಿಂದಾದರೂ ಧ್ಯಾನ ಮಾಡುವ ಪರಿಪಾಟಿಯನ್ನು ರೂಢಿಸ್ಕೋಬೇಕು. ಕೆಲವು ಕಾಲ ಈ ಪೀಠ ಪೂಜಾ, ವಿಗ್ರಹದಲ್ಲಿ ಪೂಜಾ ಮಾಡಿ ಆ ಬಳಿಕ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡುವುದನ್ನು ನಾವು ಅದಕ್ಕೊಂದು ಸಮಯದ ವಿರಾಮ ಕೊಟ್ಟು ಅದನ್ನು ರೂಢಿಸ್ಕೊಳ್ಬೇಕು. ಅದು ಈ ಶ್ಲೋಕದ ತಾತ್ಪರ್ಯ. ಮತ್ತು ಯಾವ ಸಂದರ್ಭ ಬಂದರೂ ಕೂಡ ಭಗವಂತ ನಮ್ಮ ಒಳಗಿದ್ದು ನಮ್ಮನ್ನು ನಿಯಮಿಸ್ತಾ ಇದ್ದಾನೆ. ಅವನ ನಮ್ಮ ಆತ್ಮ, ಅವನು ನಮ್ಮ ಅಂತರ್ಯಾಮಿ, ಅವನು ದೊಡ್ಡವನು. ಉಳಿದು ಯಾವುದು ಅರ್ಥ ಆಗಲಿ ಬಿಡಲಿ, ಯಾವುದು ನೆನಪಿಗೆ ಬರಲಿ ಬಿಡಲಿ, ಶಾಸ್ತ್ರ ಇಷ್ಟು ಮಾತ್ರ ದೊಡ್ಡವನು ನೆನಪಿಗೆ ಬರ್ತದೆ. ಇದಕ್ಕೇನು ಸಮಸ್ಯೆ ಇಲ್ಲಲ್ಲ. ಅದನ್ನು ರೂಢಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳಿದೆ. ಅದರ ಜೊತೆಗೆ ಇವತ್ತಿನ ಈ 296ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತು ನಾವು ನೀವು ಕೂಡಿ ಪಿತೃಕಾರ್ಯ ಮಾಡಿದ್ದೇವೆ. ಪಿತೃಕಾರ್ಯ ಮಾಡುವುದು ಅಂದರೆ ಅದು ಕೂಡ ಭಗವಂತನ ಆರಾಧನೆಯೇ. ಭಗವಂತನನ್ನು ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ, ಬೇರೆ ಬೇರೆ ವಿಗ್ರಹಗಳಲ್ಲಿ ಹೇಗೆ ಆರಾಧಿಸ್ತೀವೋ ಹಾಗೆ ಪಿತೃಗಳ ಮೂಲಕ, ಪಿತೃಗಳ ಪ್ರತೀಕದಲ್ಲಿ, ಪಿತೃಗಳ ವಿಗ್ರಹದಲ್ಲಿ ಆ ಭಗವಂತನನ್ನು ಆರಾಧನೆ ಮಾಡುವುದು ಕೂಡ ನಮ್ಮ ಒಂದು ಕರ್ತವ್ಯ ಅಂತ ಒಂದು ಕರ್ತವ್ಯ ಮಾಡಿದ್ದೀವಿ. ಅದು ನಮ್ಮ ಪಿತೃಗಳ ದ್ವಾರ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರಾದ್ದ ಸ್ವಾಮಿ ಆದಂಥ ಲಕ್ಷ್ಮೀ ಜನಾರ್ದನನಿಗೆ ಅರ್ಪಿತ ಆಗಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.